ದೀಪಾವಳಿ ಹಬ್ಬದ ವೇಳೆಗೆ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಸಣ್ಣ ಕಾರುಗಳ ಮೇಲಿನ ತೆರಿಗೆಯನ್ನು 28% ರಿಂದ 18% ಇಳಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂಬಂಧ ಮಹತ್ವದ ಘೋಷಣೆ ಮಾಡಿದ್ದು, ಜಿಎಸ್ಟಿ ಪರಿಷ್ಕರಣೆ ಪ್ರಸ್ತಾಪಗಳು ಚರ್ಚೆಗೆ ಒಳಪಡುತ್ತವೆ ಅಂತ ಅಧಿಕೃತ ಮೂಲಗಳು ತಿಳಿಸಿವೆ. ಈ ವಾರ ಜಿಎಸ್ಟಿ ಕುರಿತು ಸಚಿವರ ಸಮಿತಿಯು ಸಭೆ ನಡೆಸಲಿದ್ದು, ಸೆಪ್ಟೆಂಬರ್ 3ನೇ ವಾರದಲ್ಲಿ ನಡೆಯುವ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿದೆ. ಎಂಜಿನ್ ಸಾಮರ್ಥ್ಯ ಹಾಗೂ ಕಾರುಗಳ ಗಾತ್ರದ ಆಧಾರದಲ್ಲಿ ತೆರಿಗೆ ಬದಲಾವಣೆ ರೂಪುಗೊಳ್ಳಲಿದೆ. ಪ್ರಸ್ತುತ ಪೆಟ್ರೋಲ್ ಚಾಲಿತ ಸಣ್ಣ ಕಾರುಗಳ ಮೇಲೆ 28% ಜಿಎಸ್ಟಿ ಹಾಗೂ 1% ರಿಂದ 22% ನಡುವೆ ಪರಿಹಾರ ಸೆಸ್ ವಿಧಿಸಲಾಗುತ್ತಿದೆ. ಇದರಿಂದ ಒಟ್ಟು ತೆರಿಗೆ 29% ರಿಂದ 50% ನಡುವೆ ಇರುತ್ತದೆ. ಎಲೆಕ್ಟ್ರಿಕ್ ಕಾರುಗಳ ಮೇಲಿನ ಜಿಎಸ್ಟಿ 5% ನಿಗದಿಯಾಗಿರೋದ್ರಿಂದ ಈ ಬದಲಾವಣೆಯು ಅವುಗಳಿಗೆ ಪರಿಣಾಮ ಬೀರೋದಿಲ್ಲ. ಇನ್ನು 2024 ರಿಂದ 25ನೇ ಹಣಕಾಸು ವರ್ಷದಲ್ಲಿ ಮಾರಾಟವಾದ 4.3 ದಶಲಕ್ಷ ಪ್ರಯಾಣಿಕ ವಾಹನಗಳಲ್ಲಿ ಸಣ್ಣ ಕಾರುಗಳ ಪಾಲು ಕೇವಲ 1/3 ಭಾಗವಷ್ಟೇ ಇತ್ತು. ಇದು ಕೋವಿಡ್ ಪೂರ್ವ ಕಾಲದೊಂದಿಗೆ ಹೋಲಿಕೆಯಾದಾಗ 50% ಕಡಿಮೆಯಾಗಿದೆ. 2025ರ ಮೊದಲ 4 ತಿಂಗಳಲ್ಲಿ ಸಣ್ಣ ಕಾರುಗಳ ಪಾಲು 21% ಇಳಿದಿದೆ. ಇದರೊಂದಿಗೆ ಎಸ್ಯುವಿ ಮಾರಾಟದಲ್ಲಿ 10.2% ಏರಿಕೆ ಕಂಡುಬಂದಿದೆ. ಇನ್ನು ಅವಂತಿಯಂ ಅಡ್ವೈಸರ್ನ ವ್ಯವಸ್ಥಾಪಕ ವಿ.ಜಿ. ರಾಮಕೃಷ್ಣನ್ ಅವರ ಪ್ರಕಾರ ಜಿಎಸ್ಟಿ 18% ಇಳಿಸಿದ್ರೆ ಸಣ್ಣ ಕಾರುಗಳ ಎಕ್ಸ್ ಶೋರೂಮ್ ಬೆಲೆ 12% ರಿಂದ 12.5% ಕಡಿಮೆಯಾಗಲಿದೆ. ಇದು ಸುಮಾರು 20,000 ದಿಂದ 25,000 ವರೆಗೆ ಕಡಿತವಾಗಬಹುದು ಅಂತ ಹೇಳಿದ್ದಾರೆ.